ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಮುಂಬೈ ವರ್ಸಸ್ RCB ಅನ್ಬೋದು. ಇಲ್ಲಿ ಹೋಮ್ ಗ್ರೌಂಡ್ ಆದ ಮುಂಬೈಯಲ್ಲಿ 200 ಇಲ್ಲ 120 ಇಲ್ಲಿ ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಪಿಚ್ ಅನ್ಬೋದು. ಇಲ್ಲಿ ಟಾಸ್ಗೆ ಎದುರು ಬೌಲಿಂಗ್ನ ಆಯ್ಕೆ ಮಾಡ್ಕೋಬೋದು. ಮತ್ತು ಇಲ್ಲಿ RCB ಸಿಕ್ಕಾಪಟ್ಟೆ ಡಲ್ ಟೀಮ್ ಅನ್ಬೋದು. ಇಲ್ಲಿ ಯಾಕೆಂದರೆ ಇಲ್ಲಿ RCBಲಿ ವಿರಾಟ್ ಕೊಹ್ಲಿ ಒಬ್ಬರು ಬಿಟ್ಟರೆ ಅಂತ ಬ್ಯಾಟಿಂಗ್ ಹೇಳ್ಕೊಳ್ಳೋ ಪ್ರದಕ್ಷಿಣೆ ಇಲ್ಲ. ಮತ್ತು DK ಆಗಲಿ, ಇಲ್ಲಿ ಮ್ಯಾಕ್ಸ್ವೆಲ್ ಆಗಲಿ, ಇವರು ಚೇಂಜಿಂಗ್ ಮಾಡ್ಬೋದು ಅನ್ಬೋದು. ಒಟ್ಟಿನಲ್ಲಿ ನನ್ನ ಪ್ರಕಾರ ಹೇಳೋದಾದರೆ ಇಲ್ಲಿ ಮೇನ್ ಗುರು ಇಲ್ಲಿ ವಿರಾಟ್ ಕೊಹ್ಲಿ ಒಬ್ಬರು ಆಡೋದು ಬಿಟ್ಟರೆ ಡೂಪ್ಲೇಸ್ ಅಂತ ಫಾರ್ಮಲ್ಲಿಲ್ಲ. ಮ್ಯಾಕ್ಸ್ವೆಲ್ಲು ಅಷ್ಟೇ 4 ಮ್ಯಾಚಲ್ಲಿ ಒಂದೇ ಥರ ಔಟ್ ಆಗೋರೆ. ಮತ್ತು ಇವರು ಏನೋ ಚೇಂಜಿಂಗ್ ಮಾಡ್ತವ್ರೆ. ಒಟ್ಟಿನಲ್ಲಿ ಏನು ಚೇಂಜ್ ಮಾಡಿದ್ರು ಇವರು ಬ್ಯಾಟಿಂಗ್ ಡೆಪ್ತು ಇಲ್ಲ. ಒಟ್ಟಿನಲ್ಲಿ RCB ಕಡೆ ಮುಂಬೈಯಲ್ಲಿ ಬ್ಯಾಟಿಂಗ್ ಡೆಪ್ತು ಇದೆ ಮತ್ತು ಬೌಲಿಂಗ್ ಡೆಪ್ತ್ ಇದೆ. ಮೇನ್ ಇಲ್ಲಿ ಬ್ಯಾಟಿಂಗ್ ಡೆಪ್ತು ಸಿಕ್ಕಾಬಟ್ಟೆ ಇದೆ ಗುರು. ಎಷ್ಟು ಒಂದು 3 ಜನ ಆಲ್ರೌಂಡರ್ ಇದ್ದಾರೆ. ಇಲ್ಲಿ 2 ಜನ ಆಲ್ರೌಂಡರ್ ಇದ್ದಾರೆ. ಮೇನ್ ಇಲ್ಲಿ ಸೂರ್ಯಕುಮಾರ್ ಯಾದವ್ ಹೋದ ಮ್ಯಾಚಿಂದ ಕಮ್ ಬ್ಯಾಕ್ ಅನ್ಬೋದು. ಹೋದ ಮ್ಯಾಚ್ ಅಂಥದ್ದೇನು 0ಗೆ ಔಟ್ ಆದರು ಅನ್ಬೋದು. ಈ ಮ್ಯಾಚ್ ಆಡೋ ಚಾನ್ಸಸ್ ಇದೆ. ಒಟ್ಟಿನಲ್ಲಿ ಚೆನ್ನಾಗಿ ಆಡ್ತಾರೆ. ಒಟ್ಟಿನಲ್ಲಿ ರೋಹಿತ್ ಶರ್ಮಾ ಆಗಲಿ, ಇಶಾನ್ ಕಿಶನ್ ಆಗಲಿ ಸಿಕ್ಕಾಬಿಟ್ಟೆ ಪವರ್ ಪ್ಲೇಯರನ್ನು ಚೆನ್ನಾಗಿ ಹೊಡಿತವ್ರೆ. ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯನ್ ಒಳ್ಳೆ ಕ್ಯಾಪ್ಟನ್ಶಿಪ್ನ ಮಾಡ್ತವ್ರು. ಇಲ್ಲಿ ಡೂಪ್ಲೇಸ್ ಅವರು ಕ್ಯಾಪ್ಟನ್ಶಿಪ್ ಮಾಡೋದು ಅಷ್ಟು ಕರೆಕ್ಟಾಗಿ ಮಾಡ್ತಿಲ್ಲ ಅನ್ಬೋದು. ಇಲ್ಲಿ RCB ಟೀಮಲ್ಲಿ ಯಾರು ಇರ್ತಾರೆ ಅಂದರೆ ವಿರಾಟ್ ಕೊಹ್ಲಿ ಮತ್ತು ಡೂಪ್ಲೇಸ್ ಅವರು, ಮತ್ತು ಮ್ಯಾಕ್ಸ್ವೆಲ್ಲು, ಮತ್ತು DK ಅವರು, ಮೊಹಮ್ಮದ್ ಸಿರಾಜ್ ಅವರು, ಮತ್ತು ಯಶಸ್ವಿ ಅವರು. ಮತ್ತು ಇಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ನ ಮಾಡೋ ಚಾನ್ಸಸ್ ಇದೆ ಅನ್ಬೋದು. ಒಟ್ಟಿನಲ್ಲಿ ಇವರು RCB ಅವರು ಏನಾದ್ರು ಟೀಮ್ ಚೇಂಜ್ ಮಾಡಲಿಲ್ಲ ಅಂದರೆ ಗೆಲ್ಲೋದು ಸಿಕ್ಕಾಪಟ್ಟೆ ಕಷ್ಟ ಇದೆ. ಇವರು ಇದೇ ಟೀಮ್ನ ಕರ್ಕೊಯ್ತೀನಿ ಆಡಿಸ್ತೀನಿ ಅಂದರೆ ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಬೌಲಿಂಗ್ ಚೇಂಜು ಮಾಡಬೇಕು. ಇಲ್ಲಿ ಬೌಲಿಂಗ್ ಒಂಚೂರು ಬ್ಯಾಟಿಂಗ್ ಡೆಪ್ನ ಇವರು ಚೇಂಜ್ ಮಾಡಲಿಲ್ಲ ಅಂದರೆ ಕಷ್ಟ ಆಗುತ್ತೆ. ಒಟ್ಟಿನಲ್ಲಿ ಮೇನ್ ಇಲ್ಲಿ ವಿರಾಟ್ ಕೊಹ್ಲಿ ಓಪನಿಂಗ್ ಬರೋಕ್ಕಿಂತ 3ನೇ ಸ್ಲಾಟಲ್ಲಿ ಬಂದರೆ ಈಸಿ ಆಗ್ಬೋದೇನೋ ನನ್ನ ಪ್ರಕಾರ. ಇಲ್ಲಿ ಒಟ್ಟಿನಲ್ಲಿ ಇವರು ವಿರಾಟ್ ಕೊಹ್ಲಿ ಒಬ್ಬರು ಔಟ್ ಆದರೆ ಇಲ್ಲಿ RCB ತುಂಬ ಕಷ್ಟ ಆಗೋ ಚಾನ್ಸ್ ಇರುತ್ತೆ ಅನ್ಬೋದು. ಡೂಪ್ಲೆಸಿಸ್ ಒಟ್ಟಿನಲ್ಲಿ ಫಾರ್ಮಲ್ಲಿಲ್ಲ. ಗ್ರೇಮ್ ಮ್ಯಾಕ್ಸ್ವೆಲ್ ಆಡ್ತಿಲ್ಲ. DK ಅಷ್ಟಕ್ಕಷ್ಟೇ. ಇಲ್ಲಿ ಸಿಕ್ಕಾಪಟ್ಟೆ ಬೌಲಿಂಗ್ ಡೆಪ್ತ್ ಇಲ್ಲ. ಒಟ್ಟಿನಲ್ಲಿ ಸ್ಪಿನ್ನಿಂಗ್ ಅಟ್ಯಾಕು ಅಂತ ಹೇಳ್ಕೊಳ್ಳೋ ಸ್ಪಿನ್ನಿಂಗ್ ಅಟ್ಯಾಕ್ ಇಲ್ಲ ಇಲ್ಲಿ RCBಲಿ. ಸ್ಪೀಡ್ ಬೌಲಿಂಗ್ ಏನು ಇಲ್ಲ. ಸ್ಪಿನ್ನಿಂಗ್ ಅಟ್ಯಾಕು ಇಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಇದೆ ಅನ್ಬೋದು. ಮತ್ತು ಮುಂಬೈ ಟೀಮಲ್ಲಿ ರೋಹಿತ್ ಶರ್ಮಾ ಮತ್ತು ಇಶಾನ್ ಕಿಶನ್ ಓಪನರ್ಗೆ ಬರ್ಬೋದು. ಮತ್ತು ಹಾರ್ದಿಕ್ ಪಾಂಡ್ಯನೇ ಕ್ಯಾಪ್ಟನ್ ಆಗಿರ್ತಾರೆ. ಮತ್ತು ಸೂರ್ಯಕುಮಾರ್ ಯಾದವ್, ತ್ರಿವಿಕ್ರಮ್, ಡೇವಿಡು, ಮತ್ತು ಇಲ್ಲಿ ಜಸ್ಪ್ರೀತ್ ಬೂಮ್ರಾ ಆಗಲಿ, ಚಹಲ್ ಆಗಲಿ, ಮತ್ತು ಇಲ್ಲಿ ಸಿಕ್ಕಾಪಟ್ಟೆ ಏನಂದರೆ ಇಲ್ಲಿ ಡೆಪ್ತಿ ಬ್ಯಾಟ್ಸ್ಮನ್ ಇದ್ದಾರೆ. ಇಲ್ಲಿ ಮುಂಬೈಗೇನು ಬರ ಇಲ್ಲ ಅನ್ಬೋದು ನನ್ನ ಪ್ರಕಾರ. ಇಲ್ಲಿ ಹೋದ ಮ್ಯಾಚ್ನ ಇವರು ಚೆನ್ನಾಗಿ ಎನರ್ಜಿಯಿಂದ ಬರ್ತಿದ್ದಾರೆ. RCB 1 ಮ್ಯಾಚ್ನ ಗೆದ್ದಿದ್ದಾರೆ, 3 ಮ್ಯಾಚ್ನ ಸೋತಿದ್ದಾರೆ. ಇವರು 1 ಮ್ಯಾಚ್ನ ಗೆದ್ದಿದ್ದಾರೆ, 1-2 ಮ್ಯಾಚ್ ಸೋತಿರ್ಬೋದು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಎನರ್ಜಿ ಇದೆ ಮುಂಬೈಲಿ ಅನ್ಬೋದು. ಒಟ್ಟಿನಲ್ಲಿ RCBಲಿ ಅಂತ ಹೇಳ್ಕೊಳ್ಳೋ ಎನರ್ಜಿನೂ ಇಲ್ಲ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಮ್ಯಾಚ್ನ ಸೋತ್ಕೊಂಡು ಸಿಕ್ಕಾಪಟ್ಟೆ ನಾನು ಹೇಳ್ತೀನಿ ಒಟ್ಟಿನಲ್ಲಿ ಯಾರು ಗೆಲ್ಬೋದು ಅಂದರೆ ಮುಂಬೈ ಗೆಲ್ಲೋ ಚಾನ್ಸಸ್ ಸಿಕ್ಕಾಬಿಟ್ಟೆ. ಏನೋ ಮಿಸ್ ಆಗಿ ನನ್ನ ಪ್ರಕಾರ RCB ಗೆಲ್ಲೋ ಚಾನ್ಸಸ್ ಇದೆ. ಯಾಕೆಂದರೆ ಮುಂಬೈಲಿ ಸಿಕ್ಕಾಬಿಟ್ಟೆ ಬ್ಯಾಟ್ಸ್ಮನ್ನು ಮತ್ತು ಎಕ್ಸ್ಪೀರಿಯನ್ಸ್ ಇದೆ ಅನ್ಬೋದು. ಮತ್ತು ಬೌಲಿಂಗಲ್ಲಿ ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯ ಒಳ್ಳೆ ಕ್ಯಾಪ್ಟನ್ಶಿಪ್ನ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಮೇನ್ ಇಲ್ಲಿ ಬೂಮ್ರಾ ಕೈಲಿ ಒಳ್ಳೆ ಓವರ್ಗಳನ್ನ ಪವರ್ ಪ್ಲೇಯಲ್ಲಿ ಕೊಟ್ಟರೆ ಗೆಲ್ಲೋ ಚಾನ್ಸಸ್ ಇರುತ್ತೆ. ಒಟ್ಟಿನಲ್ಲಿ RCB ಮುಂಬೈ ಮೇಲೆ ಗೆಲ್ಲೋದು ಕಷ್ಟನೇ. ಒಟ್ಟಿನಲ್ಲಿ ಮುಂಬೈ ಗೆಲ್ಲೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಹೇಳ್ತೀನಿ. ನಾನೇನಾರು RCB ಗೆಲ್ಲೋ ಚಾನ್ಸಸ್ ಇರುತ್ತೆ. ಒಟ್ಟಿನಲ್ಲಿ ಮುಂಬೈ ಬಿಟ್ಕೊಡೋದಿಲ್ಲ, ಕೊನೆವರೆಗೂ ಓಪನಾಗಿ ಕೊಡ್ತಾರೆ. ಏನಂದರೆ ಇಲ್ಲಿ RCB ಇಷ್ಟು ಮ್ಯಾಚ್ನ ಸೋಲ್ತಿದ್ದಾರಲ್ಲ, ಅವ್ರಿಗೆ ಸಿಕ್ಕಾಪಟ್ಟೆ ಎನರ್ಜಿ ಕಡಿಮೆ ಆಗಿರುತ್ತೆ. ಒಟ್ಟಿನಲ್ಲಿ ಗೆಲ್ಲೋಕ್ಕೆ ಚಾನ್ಸಸ್ ಕಡಿಮೆ ಇದೆ ಒಟ್ಟಿನಲ್ಲಿ RCBಗೆ. ನಾನು ಹೇಳ್ತೀನಿ ಈ ಹೋಮ್ ಗ್ರೌಂಡಲ್ಲಿ ಆಲ್ಮೋಸ್ಟ್ ಹೋಮ್ ಟೀಮಿಗೆ ಗೆಲ್ಲೋ ಚಾನ್ಸಸ್ ಇರುತ್ತೆ. ಒಟ್ಟಿನಲ್ಲಿ ಮುಂಬೈ ಗೆಲ್ಲೋದು ಆಲ್ಮೋಸ್ಟ್ ಕನ್ಫರ್ಮ್ ಅನ್ಬೋದು. RCB ಗೆಲ್ಬೋದು. ಒಟ್ಟಿನಲ್ಲಿ ಇವರು ಟೋಟಲಾಗಿ 10 ಮ್ಯಾಚ್ನ ಆಡಿದ್ದಾರೆ. 10 ಮ್ಯಾಚಲ್ಲಿ ಇಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗ್ಬೋದು. ಮುಂಬೈ ಅವರು 7 ಮ್ಯಾಚ್ನ ಗೆದ್ದಿದ್ದಾರೆ, RCB ಅವರು ಬರೀ 3 ಮ್ಯಾಚ್ನ ಗೆದ್ದವ್ರೆ. ನಿಮ್ಗೆ ಇಲ್ಲೇ ರಿಸಲ್ಟ್ ಗೊತ್ತಾಗ್ಬೋದು. ಒಟ್ಟಿನಲ್ಲಿ ಏನೇ ಇರಲಿ ಗುರು, ನಾನು ಹೇಳ್ತೀನಿ ಈ ಮ್ಯಾಚ್ ಆಲ್ಮೋಸ್ಟ್ ಮುಂಬೈ ಒಂದು ಸೈಡ್ ಮಾಡೋ ಚಾನ್ಸಸ್ ಇದ್ದರೂ ಇರ್ಬೋದು. ಒಟ್ಟಿನಲ್ಲಿ RCB ಗೆದ್ದರೂ ಗೆಲ್ಬೋದು, ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಈ ಪ್ರಿವ್ಯೂಡೆ ನಿಮಗೇನಾದ್ರು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಒಂದೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಒಂದೊಂದು ವೀಡಿಯೋ ಮಾಡೋಕ್ಕೆ ಯೂಸ್ಫುಲ್ ಆಗುತ್ತೆ.